ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ನಯನ. ಇವತ್ತೇನು ಸ್ಪೆಷಲ್ ಅಂದರೆ ಬೇಲ್ಪುರಿ ಮಾಡ್ತಿದ್ದೀವಿ. ಯಾವ ಥರ ಮಾಡೋಣ ಅಂತ ಬನ್ನಿ ಫ್ರೆಂಡ್ಸ್, ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ಜಾರ್ಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಉಪ್ಪು, ಹಸಿಮೆಣಸಿನ್ಕಾಯಿ ನಿಮಗೆ ರುಚಿಗೆ ತಕ್ಕಷ್ಟು, ಎಷ್ಟು ಖಾರ ಬೇಕೋ ಅಷ್ಟು, ಶುಂಠಿ, ಬೆಳ್ಳುಳ್ಳಿ, ನೀರು ಅರ್ಧ ಗ್ಲಾಸ್ ಹಾಕ್ಬಿಟ್ಟು ರುಬ್ಕೊಂಬರೋಣ ಬನ್ನಿ. ಗ್ರೀನ್ ಚಟ್ನಿ ನೋಡಿ ರೆಡಿ ಆಯ್ತು. ಈಗ ಇದನ್ನು ತೆಗೆದಿಟ್ಬಿಟ್ಟು ಸ್ವೀಟ್ ಚಟ್ನಿ ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇ ಬಿಸಿ ನೀರಿಗೆ ಹುಣಸೆ ಹಣ್ಣನ್ನ ನೆನೆಸಿ ಇಟ್ಟಿದ್ದೀನಿ, ಕಿವುಚ್ಕೊಂಡಿದ್ದೀನಿ. ಇವಾಗ ಸೋಸ್ಕೊಳ್ಳೋಣ. ನೋಡಿ, ಮೇಲ್ಗಡೆ ಸಿಪ್ಪೆ ಎಲ್ಲ ಸೋಸ್ಕೊಂಡು ನೀರು ಮಾತ್ರ ತೆಗೆದುಕೊಳ್ಳೋಣ. ನೋಡಿ ಈ ಥರ. ಇದಕ್ಕೆ 2 ಟೇಬಲ್ ಸ್ಪೂನು ಬೆಲ್ಲ ಹಾಕೋಣ. ನೋಡಿ, ಕರಗಬೇಕು ಬೆಲ್ಲ ಕರಗಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ 2, ಟೊಮೊಟೊ 3, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಹೆಚ್ಚಿಟ್ಕೊಂಡಿದ್ದೀನಿ. ಇದು ನೋಡಿ ನಿಪ್ಪಟ್ಟು ತಗೊಂಡಿದ್ದೀನಿ, ಸೇವು ತಗೊಂಡಿದ್ದೀನಿ, ಹಾಗೆ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ. ಇದು ನೋಡಿ ಸ್ವೀಟ್ ಚಟ್ನಿ ರೆಡಿಯಾಗಿದೆ. ಹಾಗೆ ಪುದೀನ ಚಟ್ನಿ, ಖಾರ ಚಟ್ನಿ ಇದು ಕೂಡ ರೆಡಿಯಾಗಿದೆ. ನೋಡಿ, ಪೂರಿ ಕೂಡ ರೆಡಿಯಾಗಿದೆ. ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ಕಡಲೆಪಪ್ಪನ್ನ, ಈರುಳ್ಳಿನ, ಟೊಮೊಟೊ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋದು, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ, ನಿಪ್ಪಟ್ಟನ್ನ ನೋಡಿ ಕೈಯಿಂದ ಮುರಿದ್ಬಿಟ್ಟು ಹಾಕಿ, ಶೇವ್ ಹಾಕಿ, ಖಾರ ಚಟ್ನಿ, ಸ್ವೀಟ್ ಚಟ್ನಿ ನೋಡಿ, ಅರ್ಧ ನಿಂಬೆ ಹಣ್ಣನ್ನ ರಸ ಹಾಕಿ ನೋಡಿ ಚೆನ್ನಾಗಿ ಕಲಸಿ. ರೋಡ್ ಸೈಡ್ಗಿಂತ ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ಮಾಡಿ. ಖಾರದ ಪುಡಿ 1 ಟೇಬಲ್ ಸ್ಪೂನ್ ನೋಡಿ. ಇವಾಗ ಫುಲ್ ಮಿಕ್ಸ್ ಮಾಡಿ. ಚೆನ್ನಾಗಿರುತ್ತೆ. ಹೊರಗಡೆಗಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹೊರಗಡೆ ಇಂಥ ಮನೇಲಿ ಮಾಡಿಕೊಂಡ್ರೆ ಇನ್ನೂ ಮಕ್ಕಳು ಅದು ಎಲ್ಲರೂ ಸೇರಿಕೊಂಡು ಒಂದೇ ಸತಿ ಎಲ್ಲರೂ ತಿನ್ಬೋದು. ಸಾಯಂಕಾಲ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರೋ ರುಚಿಯಾಗಿರುತ್ತೆ. ಮೇಲೆ ಈರುಳ್ಳಿ ಉದಿಸ್ಕೊಳ್ಳೋಣ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಕಡಲೆ ಬೀಜ, ಶೇವ್ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್, ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಸೂಪರಾಗಿ ಬಂದಿದೆ ಫ್ರೆಂಡ್. ನೋಡಿ, ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಯಾವಾಗಲೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.